ಇವತ್ತಿನ ಮೆಮೊರಿ ಶೇರ್ ಮಾಡೋದಾದರೆ, ಇದು ಇವಾಗ ನಾನಿರೋ ಜಾಗ ಈ ಕ್ಲಾಸ್ ರೂಮ್. ಇದು ನಮ್ಮ ಕಾಲೇಜ್ನಲ್ಲಿ ಕಾಮರ್ಸ್ ಬ್ಲಾಕ್ 206 ಅಂತ ರೂಮ್ ನಂಬರ್ ಅದು. ಇದನ್ನ ಕುವೆಂಪು ಸಭಾಂಗಣ ಅಂತಲೂ ಕರಿತೀವಿ ನಮ್ಮ ಕಾಲೇಜ್ನಲ್ಲಿ. ನನಗೆ ಇಲ್ಲಿ ಏನು ಮೆಮೊರಿ ಅಂತಂದರೆ, ನಾನು ಕಾಲೇಜಿಗೆ ಸೇರಿದ ಹೊಸದ್ರಲ್ಲಿ, ಅಂದರೆ ಆ ವರ್ಷದಲ್ಲಿ ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವದ ದಿನ ಮೊದಲನೇದಾಗಿ ನಾನೇ ಹೋಗಿ ಮಾತಾಡಿದ್ದೆ ಸ್ಟೇಜ್ ಮೇಲೆ. ನಾನು ಮಾತಾಡ್ತೀನಿ ಇವತ್ತು ಕನ್ನಡ ರಾಜ್ಯೋತ್ಸವದ ಬಗ್ಗೆ, ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಅಂತ ಹೇಳಿ ಮಾತಾಡಿದ್ದೆ ನಾನು ಕಾಲೇಜ್ನಲ್ಲಿ. ಫಸ್ಟ್ ಟೈಮ್ ನಾನು ಅದು ಸ್ಟೇಜ್ ಮೇಲೆ ಮಾತಾಡಿದ್ದು ನಮ್ಮ ಕಾಲೇಜ್ನಲ್ಲಿ. ಅವಕಾಶದಿಂದ ಅಥವಾ ಆ ಒಂದು ನಾನು ಮಾತಾಡಿದ್ರಿಂದ ನನಗೆ ಆ್ಯಂಕರಿಂಗ್ ಮಾಡೋಕ್ಕೆ ಅವಕಾಶ ಸಿಕ್ತು. ಅದಾಗಿ ಸ್ವಲ್ಪ ದಿನಕ್ಕೆ ನಮ್ಮ ಕಾಲೇಜ್ನಲ್ಲಿ ನ್ಯಾಕ್ ಪಿಯರ್ ಟೈಮ್ ವಿಸಿಟ್ ಇತ್ತು. ಆಗ ನಾನು ಆ್ಯಂಕರಿಂಗ್ ಮಾಡಿದೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಕಾಲೇಜ್ನಲ್ಲಿ. ಅವತ್ತಿಂದ ಇವತ್ತಿನವರೆಗೂ, ಆ್ಯಕ್ಚುಲಿ ಇವತ್ತು ಬಸವಣ್ಣ ಜಯಂತಿ, ಇವತ್ತು ನಮ್ಮ ಕಾಲೇಜ್ನಲ್ಲಿ ಮಾಡಿದಂಥ ಈ ಪ್ರೋಗ್ರಾಮಲ್ಲಿ ನಾನೇ ಆ್ಯಂಕರಿಂಗ್ ಮಾಡೋದು. ಸೊ ಒಂದು ಖುಷಿ ಏನಪ್ಪ ಅಂತಂದರೆ, ನನ್ನ ಲೈಫಲ್ಲಿ ನನಗೆ ಆ್ಯಂಕರಿಂಗ್ ಮಾಡ್ತೀನಿ, ನಂಗೆ ಮಾಡೋಕ್ಕಾಗುತ್ತೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ನನಗಾಗುತ್ತಾ ಇಲ್ವಾ, ನನ್ನ ಥಾಟೇ ಬಂದಿರಲಿಲ್ಲ. ಬಟ್ ಭಾಷಣಗಳು, ಚರ್ಚಾ ಸ್ಪರ್ಧೆ ಅದಕ್ಕೆಲ್ಲ ಹೋಗ್ತಾ ಇದ್ದೆ. ನಾನು ಆ್ಯಂಕರಿಂಗ್ ಮಾಡಿದ್ದು ಒಂದು ಸ್ಟೇಜಲ್ಲಿ ಇತ್ತು, ನಾನು ಆ ಪ್ರೋಗ್ರಾಮ್ನ ನಡೆಸ್ಕೊಟ್ಟಿದ್ದು ಅಂದರೆ ನಮ್ಮ ಕಾಲೇಜಿಗೆ ಬಂದಮೇಲೆ. ಅದು ಈ ಜಾಗದಲ್ಲೇ, ಈ ಒಂದು ಏನೋ ಆ ಸೆಮಿನಾರ್ ಹಾಲಲ್ಲೇ ಫಾರ್ ದ ಫಸ್ಟ್ ಟೈಮ್. ಇವಾಗೆಲ್ಲ ಹೋಗಿದ್ದಾರೆ, ಲೈಟೆಲ್ಲ ಆಫ್ ಮಾಡಿದ್ವಿ. ಸೊ ಈ ಒಂದು ಮೆಮೊರಿನ ಶೇರ್ ಮಾಡ್ಕೊಳ್ಬೇಕಂತ ತುಂಬ ಖುಷಿ ಇದೆ ನನಗೆ. ಅಫ್ಕೋರ್ಸ್ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ನಾವೇ ಮೊದಲನೇ ಅವಕಾಶ ಅಥವಾ ಮೊದಲನೇ ಹೆಜ್ಜೆ ನಾವು ಸೃಷ್ಟಿ ಮಾಡಿಕೊಂಡ್ರೆ, ಅಥವಾ ನಾವು ಮೊದಲನೇ ಹೆಜ್ಜೆನ ನಂಬಿಕೆ ಇಟ್ಟಾಗ ಡೆಫಿನೆಟ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ಸ್ ಅದಾಗದೇ ತೆರ್ಕೊಳ್ತಾ ಹೋಗುತ್ತೆ. ಮುಂದಿನ ದಾರಿ ಎಲ್ಲ ನಮಗೆ ಕಾಣಿಸ್ತಾ ಹೋಗುತ್ತೆ. ಒಳ್ಳೆ ದಾರಿಲಿ ನಡಿಬೋದು ಅಂತ ಇದರಿಂದ ನಾನು ಕಲ್ತ್ಕೊಂಡೆ.